ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನನ್ನ ಚಾನಲ್ನಲ್ಲಿ ಅತಿ ಹೆಚ್ಚಾಗಿ ವ್ಯೂಸ್ ಬಂದಿರುವಂತಹದ್ದು ಅಂಗನವಾಡಿ ಮಿಲ್ಕ್ ಪೌಡರಿಂದ ಮಾಡಿರುವಂತಹ ರೆಸಿಪಿಗಳು. ಇವತ್ತು ಕೂಡ ಅಂಗನವಾಡಿ ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೊಂಡು ರುಚಿಯಾದಂತಹ ಬೇಕ್ರಿ ಸ್ಟೈಲ್ ಪೇಡ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ. ನಮ್ಮ ಮನೇಲಿ ಕೂಡ ಸಣ್ಣ ಮಕ್ಕಳಿದ್ದಾರೆ, ಹಾಗಾಗಿ ಅಂಗನವಾಡಿ ಮಿಲ್ಕ್ ಪೌಡರ್ ಸಿಕ್ಕಿದೆ. ಇದರಿಂದ ಒಂದು ರುಚಿಯಾದ ಸ್ವೀಟನ್ನು ಮಾಡ್ತಾ ಇದ್ದೀನಿ, ಬೇಕ್ರಿ ಸ್ಟೈಲ್ ಪೇಡ. ಕ್ವಿಕ್ಕಾಗಿ ಹಾಗಾದರೆ ಈ ಸ್ವೀಟನ್ನು ಮಾಡೋಣ. ನೋಡಿ, ಈ ಕಪ್ನಲ್ಲಿ 2 ಕಪ್ನಷ್ಟು ನಾನಿಲ್ಲಿ ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ. ಒಂದು ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಳ್ಳಿ, ಯಾವ ಕಪ್ಪಾದರೂ ಬೇಕಾದರೂ ತೊಗೋಬೋದು. ನೋಡಿ, ಈ ಕಪ್ನಲ್ಲಿ 2 ಕಪ್ನಷ್ಟು ತೊಗೊಳ್ತಾ ಇದ್ದೀನಿ. ಸಾಧಾರಣವಾಗಿ ಅಂಗನವಾಡಿ ಮಿಲ್ಕ್ ಪೌಡರ್ನಲ್ಲಿ ಯಾರೂ ಕೂಡ ಹಾಲೆಲ್ಲ ಕುಡಿಯೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಈ ರೀತಿ ಸ್ವೀಟ್ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, 2 ಕಪ್ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಬರೀ ಹಾಲಲ್ಲೇ ಮಾಡ್ಕೋಬೋದು ಅಥವಾ ನೀರಲ್ಲಿ ಕೂಡ ಮಾಡ್ಕೋಬೋದು. ಹಾಲು ಪೌಡ್ರ್ ಆಗಿರೋದ್ರಿಂದ ಹಾಲೇ ತೊಗೋಬೇಕು ಅಂತೇನಿಲ್ಲ. ಕಂಪ್ಲೀಟಾಗಿ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಹಾಲು ಮತ್ತು ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು, ತುಂಬ ಬಿಸಿ ಮಾಡ್ಕೋಬಾರ್ದು, ಬೆಚ್ಚಗೆ ಅಂತೀವಲ್ಲ, ಉಗುರು ಬೆಚ್ಚಗೆ ಅಷ್ಟು ಮಾಡಿಕೊಂಡು ಅದನ್ನು ಈಗ ನಾನಿಲ್ಲಿ ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಹಾಲು ಪೌಡ್ರನ್ನು. ಅದರ ಜೊತೆಗೆ ನೀರು ಮತ್ತು ಹಾಲನ್ನು ಬಿಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟುಗಳಿಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಸ್ಟವ್ನ ಹಚ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕೈ ಆಡಿಸ್ತಾ ಇರಬೇಕು, ಗಂಟುಗಳಾಗಬಾರ್ದು. ಆದ್ದರಿಂದ ನೋಡಿ, ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ. ಇಷ್ಟು ಗಟ್ಟಿ ಆದಮೇಲೆ ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಏನಿದಕ್ಕೆ ಜಾಸ್ತಿ ಬೇಕಾಗಿಲ್ಲ, ಆದರೆ ತಳ ಹಿಡಿಬಾರ್ದು ಅಂಥೇಳಿ ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ರಿಂದ 15 ನಿಮಿಷ ತೊಗೊಳುತ್ತೆ ಗಟ್ಟಿಯಾಗೋದಕ್ಕೆ. ಈಗ ಇದೇ ರೀತಿ ಕೈ ಬಿಡದೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ನೋಡ್ತಾ ಇದ್ದಿರಲ್ಲ, ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ, ಈ ಹದಕ್ಕೆ ಬಂದಮೇಲೆ ನಾನು ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ನಲ್ವ, ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡ್ರಲ್ಲೂ ಕೂಡ ಸಕ್ಕರೆ ಇರೋದ್ರಿಂದ ನೋಡ್ಕೊಂಡು ಹಾಕೋಬೇಕು, ತುಂಬ ಸ್ವೀಟ್ ಜಾಸ್ತಿ ಆಗಿಬಿಡತ್ತೆ. ನಿಮಗೆ 1/4 ಕಪ್ನಷ್ಟು ಸರಿ ಆಗುತ್ತೆ. ಅದಕ್ಕಿಂತ ಹೆಚ್ಚು ಬೇಕು ಅನ್ನೋರು ಸ್ವಲ್ಪ ಸೇರಿಸ್ಕೋಬೋದು. ನೋಡಿ, ಕೊನೆಯಲ್ಲಿ ಮತ್ತೊಂದು ಸಾರಿ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕಾಗತ್ತೆ, ಹಾಗಾಗಿ ಮತ್ತೆ ಕೈ ಬಿಡದೆ ಈ ರೀತಿ ಚೆನ್ನಾಗಿ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ಅಂಗನವಾಡಿ ಮಿಲ್ಕ್ ಪೌಡರ್ನಿಂದ ಮಾಡಿರುವಂಥ ಬರ್ಫಿ ಹಾಗೆ ಅಂಗನವಾಡಿ ಮಿಲ್ಕ್ ಪೌಡರ್ನಿಂದ ಮಾಡಿರುವಂಥ ಜಾಮೂನ್ ರೆಸಿಪಿ ಕೂಡ ಇದೆ. ತುಂಬ ರೆಸಿಪಿಗಳನ್ನ ಮಾಡಿದ್ದೀನಿ, ಧಾರವಾಡ ಪೇಡ ಕೂಡ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ನೋಡಿ, ಇಷ್ಟು ಗಟ್ಟಿ ತನಕ ಚೆನ್ನಾಗಿ ಕೈ ಆಡಿಸ್ಕೊಂಡಿದ್ದೀನಿ. ಈಗ ಇದೊಂದು ಸ್ವಲ್ಪ ತಣ್ಣಗಾಗಬೇಕು, ಅದರಿಂದ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಅದರಿಂದ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಣ್ಣ ಉಂಡೆ ರೀತಿ ತೊಗೊಂಡು ಪೇಡ ಶೇಪ್ನಲ್ಲಿ ಈ ರೀತಿ ತಟ್ಟಬೇಕಾಗತ್ತೆ. ನೋಡಿ, ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಶೇಪ್ನ ಕೊಡ್ಬೋದು. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೇಮ್ ಬೇಕ್ರಿ ಸ್ಟೈಲ್ನಲ್ಲೇ ಇದೆ, ನೋಡೋದಕ್ಕೂ ಕೂಡ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿದೆ. ನೋಡಿ, ಎಲ್ಲವನ್ನು ಕೂಡ ನೀಟಾಗಿ ಇದೇ ರೀತಿಯಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂಗನವಾಡಿಯಿಂದ ತಂದಂಥ ಮಿಲ್ಕ್ ಪೌಡ್ರನ್ನ ಸುಮ್ಮನೆ ವೇಸ್ಟ್ ಮಾಡಿದೆ ಈ ರೀತಿ ಸ್ವೀಟ್ ಮಾಡಿಕೊಟ್ರೆ ಮಕ್ಕಳು ಕೂಡ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸುಮ್ಮನೆ ನೀವು ಬೇಕ್ರಿಯಲ್ಲಿ ದುಡ್ಡು ಕೊಟ್ಟು ತರೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಅಂಗನವಾಡಿ ಮಿಲ್ಕ್ ಪೌಡ್ರು ಅಥವಾ ಯಾವುದೇ ಮಿಲ್ಕ್ ಪೌಡ್ರ್ ಇದ್ದರೂ ಕೂಡ ಅದರಿಂದ ತುಂಬ ಈಸಿಯಾಗಿ ಈ ಸ್ವೀಟನ್ನು ಹಬ್ಬ ಹರಿದಿನಗಳಲ್ಲಿ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಖಂಡಿತವಾಗ್ಲೂ ಮಾಡ್ಕೊತೀನಿ. ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.